ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ಕಳೆದ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಬ್ಲೂ ಪ್ರಿಂಟ್ ಹಾಗೂ ಆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು KCAB ವೆಬ್ಸೈಟ್ ಇಂದ ಅನ್ನುವಂಥ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಇವತ್ತು ಮುಂದುವರಿದು ಅದೇ ತರಹ ಇವತ್ತು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಲೂ ಪ್ರಿಂಟ್ ಅನ್ನ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಇವತ್ತಿನ ಈ ಒಂದು ಟಾಪಿಕ್ ನಲ್ಲಿ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನೀಲನಕ್ಷೆಯನ್ನ ಈ ಬಾರಿ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿರುವುದನ್ನ ನಾವು ನೋಡ್ತೀವಿ. ಅದರಲ್ಲಿ ಈ 9 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾದಂತಹ ಅಧ್ಯಯನ ಮಾಡಬೇಕು, ಯಾವ ಟಾಪಿಕ್ ಗಳಿಗೆ ನಾವು ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಈ ವರ್ಷ ತಾವೆಲ್ಲ ನೋಡ್ಬೋದು 2026-27ನೇ ಸಾಲಿಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ ಬ್ಲೂ ಪ್ರಿಂಟ್ ಅಲ್ಲಿ, ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮುಂದಿನ ಅವಧಿಗಳಲ್ಲಿ ನಾನು ಚರ್ಚೆ ಮಾಡ್ತೇನೆ. ಇಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸ ಏನಿದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಎಲ್ಲಕ್ಕೂ ಪ್ರಮುಖವಾಗಿ ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಇದೆ, ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಕ್ಲಿಯರ್ ಮಾಡಬಹುದು. ಇಲ್ಲ ಅಂದ್ರೂ ಅಂತಹ ದೊಡ್ಡ ಕನ್ಫ್ಯೂಷನ್ ಏನಿಲ್ಲ. ಏನ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, 2026-27ನೇ ಸಾಲಿನ ಸೆಕೆಂಡ್ PUC ಬ್ಲೂ ಪ್ರಿಂಟ್ ವಿಷಯ ರಾಜ್ಯಶಾಸ್ತ್ರ. ಒಟ್ಟು ಅಂಕಗಳ ಎಷ್ಟು ಅಂಕಕ್ಕೆ ನಾವು ಉತ್ತರವನ್ನ ಬರೀಬೇಕಾಗಿದೆ ಅಂದ್ರೆ 80 ಅಂಕಕ್ಕೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ 9 ಅಧ್ಯಾಯಗಳಿವೆ. ಅವುಗಳಿಗೆ ಸಂಬಂಧಪಟ್ಟಂತ ಟೀಚಿಂಗ್ ಅವರ್ಸ್ ಇದೆ, ಅವುಗಳಿಗೆ ಸಂಬಂಧಪಟ್ಟಂತ ಮಾರ್ಕ್ಸ್ ಇದೆ. ಆಮೇಲೆ ಪಾರ್ಟ್ ABCD ಅನ್ನುವಂತಹ 4 ಇಲ್ಲಿ ಪಾರ್ಟ್ಗಳಿವೆ. 5ನೇ ಪಾರ್ಟ್ ಅದು ವಿಜುವಲಿ ಚಾಲೆಂಜ್ ದವರಿಗಿದೆ, ಆದ್ರೆ ಅದು ಬಹುಶಃ ಈ ವರ್ಷ ಕೈ ಬಿಡುವ ಲಕ್ಷಣ ಬಹಳಷ್ಟಿದೆ. ಯಾಕಂದ್ರೆ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ನೋಡಿದ್ರು ಅದರಲ್ಲಿ ಇವುಗಳನ್ನ ನೆಗ್ಲೆಕ್ಟ್ ಮಾಡಲಾಗಿತ್ತು. ಹಾಗೂ ಇನ್ನೊಂದು ಏನಾಗಿತ್ತು ಅಂತಂದ್ರೆ, ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರು ಕೂಡ ಈ ಚಿತ್ರ ಆಧಾರಿತ ಪ್ರಶ್ನೆಗಳು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬಹಳಷ್ಟು ಗಮನ ಅದರ ಕಡೆ ಕೊಡೋದು ಬೇಡ, ವಿಷಯದ ಕಡೆ ನಾವು ಗಮನವನ್ನ ಕೊಡೋಣ ಅನ್ನುವಂಥ ಮಾತನ್ನ ಹೇಳ್ತಾ, ಇಲ್ಲಿ ಮೊದಲನೇ ಅಧ್ಯಾಯ ಆರಿಜಿನ್ ಅಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅನ್ನುವಂಥ ಪಾಠಕ್ಕೆ 12 ಅಂಕದ ಬೋಧನಾವಧಿ ಇದ್ದು, ಆ ಒಂದು ಪಾಠದ ಮೇಲೆ ನಮಗೆ ಎಷ್ಟು ಅಂಕದ ಪ್ರಶ್ನೆಗಳು ಒಟ್ಟು ಬರುತ್ತೆ ಅಂದ್ರೆ 12 ಅಂಕದ ಪ್ರಶ್ನೆಗಳು ಬರುತ್ತೆ. ಹಾಗಾದ್ರೆ ಯಾವ ಪ್ರಶ್ನೆಗಳು ಬರುತ್ತೆ ಈ ಬ್ಲೂ ಪ್ರಿಂಟ್ ಪ್ರಕಾರ ಅನ್ನೋದನ್ನ ನಾವು ನೋಡಿದ್ರೆ, ಇಲ್ಲಿ ಪಾರ್ಟ್ A ಯಲ್ಲಿ 2 ಅಂದ್ರೆ 1 ಅಂಕದ 2 ಪ್ರಶ್ನೆಗಳು ಬರ್ತಾ ಇದೆ. 1 ಅಂಕದ 2 ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ತೀವಿ. 2 ಅಂಕದ ಪ್ರಶ್ನೆಗಳು ಒಂದು ಬರೋದಿಲ್ಲ, 5 ಅಂಕದ 2 ಪ್ರಶ್ನೆಗಳು ಬರ್ತಾ ಇದೆ, 10 ಅಂಕದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ಅಂದ್ರೆ ನಾವು 1ನೇ ಅಧ್ಯಾಯಕ್ಕೆ ಯಾವ್ದ್ರ ಕಡೆ ಗಮನ ಕೊಡಬೇಕು ಅಂದ್ರೆ 1 ಅಂಕದ ಪ್ರಶ್ನೆಗಳ ಕಡೆ ಗಮನ ಕೊಡಬೇಕು ಮತ್ತು 5 ಅಂಕದ ಪ್ರಶ್ನೆಗಳ ಕಡೆ ಗಮನವನ್ನ ಕೊಡಬೇಕು. ಇಲ್ಲಿ 10 ಅಂಕದ ಪ್ರಶ್ನೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಇಲ್ಲ, ಆಮೇಲೆ 2 ಅಂಕದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇಲ್ಲ. ಹಾಗಾಗಿ ಈ LBA ಕಡೆ ನಾವು ಗಮನ ಕೊಡದೆ ವಾರ್ಷಿಕ ಪರೀಕ್ಷೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಯಾವ್ದ್ರ ಕಡೆ ನಾವು ಫೋಕಸ್ ಮಾಡ್ಬೇಕಂದ್ರೆ ಇಲ್ಲಿ ಈ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಅಂಕ ಹಾಗೂ 5 ಅಂಕದ ಪ್ರಶ್ನೆಗಳ ಕಡೆ ನಾವು ಗಮನ ಕೊಡಬೇಕು. ಇನ್ನು 2ನೇ ಅಧ್ಯಾಯ, ಇದಕ್ಕೆ 14 ಅಂಕಗಳಿವೆ. ಭಾರತದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂಥದ್ದು, ಎಲೆಕ್ಷನ್ಸ್ ಅಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಅನ್ನುವಂಥ ಪಾಠದಲ್ಲಿ 14 ಬೋಧನಾವಧಿಗಳಿದ್ದು 14 ಅಂಕಗಳಿವೆ. ಇದರಲ್ಲಿ ಇಲ್ಲಿ ನಾವು ನೋಡ್ತೀವಿ 1 ಅಂಕದ 2 ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇದೆ, ಆಮೇಲೆ 2 ಅಂಕದ 1 ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶ ಇದೆ. ಅದೇ ತರಹ 10 ಅಂಕದ 1 ಪ್ರಶ್ನೆಯನ್ನ ಕೇಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದ್ರೆ ಇಲ್ಲಿ ನೋಡಿ ಟೋಟಲ್ 14 ಅಂದ್ರೆ 1 ಅಂಕದ 2, 2 ಅಂಕದ 1 ಮತ್ತು ಅಂದ್ರೆ 5 ಅಂಕದ ಪ್ರಶ್ನೆಗಳು ಇಲ್ಲಿ ಕೇಳೋದಿಲ್ಲ. ಅಂದ್ರೆ ಈ ಅಧ್ಯಾಯದ ಮೇಲೆ ಸಾಮಾನ್ಯವಾಗಿ ಈ ಬ್ಲೂ ಪ್ರಿಂಟ್ ಪ್ರಕಾರ 5 ಅಂಕದ ಪ್ರಶ್ನೆಗಳು ಬರೋದಿಲ್ಲ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. 10 ಅಂಕದ ಕಡೆ ಗಮನ ಕೊಡಬೇಕು, 2 ಮತ್ತು 1 ಅಂಕದ ಕಡೆ ಗಮನ ಕೊಡಬೇಕು. ಇನ್ನು 3ನೇದ್ದು ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ, ಭಾರತದ ಆಡಳಿತ ವ್ಯವಸ್ಥೆ ಅಥವಾ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂಥ ಪಾಠಕ್ಕೆ 10 ಅಂಕಗಳು 10 ಬೋಧನಾವಧಿಗಳು ಇರುವಂತದ್ದು. ಇಲ್ಲಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಏನ್ ಮಾಡಿದ್ದಾರೆ ಅಂದ್ರೆ 3 1 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಕೇಳಲಾಗುತ್ತೆ ಈ ಬ್ಲೂ ಪ್ರಿಂಟ್ ಪ್ರಕಾರ, ಆಮೇಲೆ 1 2 ಅಂಕದ ಪ್ರಶ್ನೆಗಳಿಗೆ ಕೇಳಲಾಗುತ್ತೆ, 1 5 ಅಂಕದ ಪ್ರಶ್ನೆಗಳಾಗುತ್ತೆ, 10 ಅಂಕದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ಅಂದ್ರೆ ಇಲ್ಲಿ ನೋಡ್ಬೋದು 3 + 2 5 + 5 10. ಹೀಗೆ 3ನೇ ಅಧ್ಯಾಯಕ್ಕೆ 10 ಅಂಕಗಳನ್ನ ನಾವು ಯಾವ ರೀತಿಯಾಗಿ ಪಡೆದುಕೊಳ್ಬಹುದು ಅಂದ್ರೆ, 5 ಅಂಕದ ಪ್ರಶ್ನೆಯನ್ನ ಬರೆದು 2 ಅಂಕದ 1 ಪ್ರಶ್ನೆಯನ್ನ ಬರೆದು ಮತ್ತು 1 ಅಂಕದ
3 ಪ್ರಶ್ನೆಯನ್ನ ಬರೆದು ಈ ಒಂದು ಭಾಗದಿಂದ ನಾವು ಪಡೆದುಕೊಳ್ಳಬಹುದು. ಅದೇ ತರಹ 4ನೇ ಅಧ್ಯಾಯ ಸೋಷಿಯಲ್ ಮೂವ್ಮೆಂಟ್ಸ್ ಅಂಡ್ ದೇರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್, ಅಥವಾ ಇದನ್ನು ನಾವು ನೋಡಿದ್ರೆ 12 ಬೋಧನಾವಧಿಗಳಿವೆ, 12 ಅಂಕಗಳಿಗೆ ಇದಕ್ಕೆ ನಿಗದಿಪಡಿಸಲಾಗಿದೆ. ಇದರಲ್ಲಿ ಈ ಒಂದು ಹೊಸ ಬ್ಲೂ ಪ್ರಿಂಟ್ ಪ್ರಕಾರ 3 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹಾಗೂ 1 5 ಅಂಕದ ಪ್ರಶ್ನೆ ಇದರ ಮೇಲೆ ಬರುತ್ತೆ. ನೋಡಿ, 4ನೇ ಅಧ್ಯಾಯದಲ್ಲಿ 12 ಅಂಕಗಳಿರುವುದು. ಬರುವಂತಹ ಪ್ರಶ್ನೆಗಳು ಯಾವುದಂದ್ರೆ 1 ಅಂಕದ 3 ಪ್ರಶ್ನೆಗಳು ಈ ಅಧ್ಯಾಯದಿಂದ ಕೇಳಲಾಗುತ್ತೆ, 2 ಅಂಕದ 2 ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಕೇಳಲಾಗುತ್ತೆ, 5 ಅಂಕದ 1 ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗುತ್ತೆ. ಇನ್ನು 5ನೇ ಅಧ್ಯಾಯ ನೇಷನ್ ಬಿಲ್ಡಿಂಗ್ ಅಂಡ್ ಚಾಲೆಂಜಸ್ ಆಫ್ ಇಂಡಿಯನ್ ಡೆಮಾಕ್ರಸಿ ಅನ್ನುವಂತಹ ಈ ಒಂದು ಪಾಠಕ್ಕೆ 18 ಬೋಧನಾವಧಿಗಳಿವೆ. ಅದರಲ್ಲಿ 18 ಅಂಕಗಳು ಕೂಡ ನಮಗೆ ಈ ಪಾಠದ ಮೇಲೆ ಕೇಳಲಾಗುತ್ತೆ. ಅದರಲ್ಲಿ 3 1 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಒಂದನ್ನೂ ಕೇಳಿಲ್ಲ. 5 ಅಂಕದ 1 ಪ್ರಶ್ನೆ ಇದೆ, 10 ಅಂಕದ 1 ಪ್ರಶ್ನೆ ಇದೆ. 10 5 15 3 18 ಅಂದ್ರೆ ಒಟ್ಟು 18 ಅಂಕದ ಪ್ರಶ್ನೆಗಳು ಈ ಒಂದು ಅಧ್ಯಾಯದ ಮೇಲೆ ಕೇಳಲಾಗುತ್ತೆ. ನಾವು ಇಲ್ಲಿ 2 ಅಂಕದ ಕಡೆ ಗಮನ ಕೊಡುವಂತಿಲ್ಲ. 3 1 ಮತ್ತು 5 10 ಅಂಕಗಳ ಕಡೆ ನಾವು ಇಲ್ಲಿ ಗಮನ ಕೊಟ್ಟರೆ ಸಾಕು. ಈ ಒಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ. ಇನ್ನು 6ನೇ ಅಧ್ಯಾಯ ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಇಲ್ಲಿ 11 ಬೋಧನಾವಧಿಗಳಿವೆ, 11 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಇದರಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ 6ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 1 ಅಂಕದ ಪ್ರಶ್ನೆ ಬರುತ್ತೆ. ಇನ್ನು ಉಳಿದಂತೆ 5 ಅಂಕದ 2 ಪ್ರಶ್ನೆಗಳನ್ನ ಇದರ ಮೇಲೆ ಕೇಳಲಾಗುತ್ತೆ. ಅಂದ್ರೆ ಇಲ್ಲಿ 2 ಅಂಕದ ಪ್ರಶ್ನೆಗಳೂ ಇಲ್ಲ, 10 ಅಂಕದ ಪ್ರಶ್ನೆಗಳು ಇಲ್ಲ. ಇನ್ನು 7ನೇ ಅಧ್ಯಾಯ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಕಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸ್ ಅನ್ನುವಂತಹ ಈ ಪಾಠದಕ್ಕೆ 13 ಬೋಧನಾವಧಿಗಳಿವೆ. 13 ನಾವು ಅಂಕಗಳನ್ನೂ ಕೂಡ ಈ ಅಧ್ಯಾಯಕ್ಕೆ ನಿಗದಿಪಡಿಸಲಾಗಿದೆ. ಇದರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಅಂದ್ರೆ ಇಲ್ಲಿ 5 ಅಂಕದ ಪ್ರಶ್ನೆಗಳು ಇದರ ಮೇಲೆ ಇಲ್ಲ. 1 ಅಂಕದ 1 ನಾವು ಗಮನ ಕೊಡಬೇಕು, 2 ಅಂಕದ ಕಡೆ ಗಮನ ಕೊಡಬೇಕು ಮತ್ತು 10 ಅಂಕದ ಕಡೆ ಗಮನವನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕಾಗಿರುವಂಥದ್ದು. ಇನ್ನು 8ನೇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಇಂಡಿಯನ್ ಪಾಲಿಟಿಕ್ಸ್ ಅನ್ನುವಂಥದ್ರಲ್ಲಿ ಇಲ್ಲಿ 15 ಬೋಧನಾ ಅವಧಿಗಳಿವೆ ಅಂಡ್ 15 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಈ 15 ಯಾವ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸ್ತಾರೆ ಅಂತಂದ್ರೆ 3 1 ಅಂಕದ ಪ್ರಶ್ನೆಗಳನ್ನ ಇದ್ರ ಮೇಲೆ ಕೇಳ್ತಾರೆ, 1 2 ಅಂಕದ ಪ್ರಶ್ನೆಗಳನ್ನ ಇದರ ಮೇಲೆ ಕೇಳ್ತಾರೆ, ಹಾಗೂ 2 5 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ 8ನೇ ಅಧ್ಯಾಯದ ಮೇಲೆ ಬರುತ್ತೆ. 10 ಅಂಕದ ಪ್ರಶ್ನೆಗಳು ಇದರ ಮೇಲೆ ಕೇಳಲಾಗೋದಿಲ್ಲ. ಅಂದ್ರೆ ನಾವು ಇಲ್ಲಿ ಯಾವುದು ಗಮನ ಕೊಡಬೇಕು, 1 ಅಂಕದ ಪ್ರಶ್ನೆ ಕಡೆ, 2 ಅಂಕದ ಪ್ರಶ್ನೆ ಕಡೆ ಮತ್ತು 5 ಅಂಕದ ಪ್ರಶ್ನೆ ಕಡೆ ಗಮನ ಕೊಡಬೇಕು. ಇನ್ನು ಇಂಪಾರ್ಟೆಂಟ್ ಆಗಿ ಇಂಡಿಯನ್ ಫಾರಿನ್ ಪಾಲಿಸಿ, ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಈ ಒಂದು ಪಾಠಕ್ಕೆ 15 ಬೋಧನಾವಧಿಗಳಿವೆ, 16 ಅಂಕದ ಪ್ರಶ್ನೆಗಳನ್ನು ಇದರ ಮೇಲೆ ಕೇಳಲಾಗುತ್ತೆ. ಅದರಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, 2 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, 10 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೋಡಿ, 10 ಅಂಕದ ಪ್ರಶ್ನೆ ಅಂದ್ರೆ 10 ಮಾರ್ಕ್ಸ್, 2 ಅಂಕದ 2 ಅಂದ್ರೆ 14 ಮಾರ್ಕ್ಸ್, 1 ಅಂಕದ 2 ಅಂದ್ರೆ 2 ಮಾರ್ಕ್ಸ್. ಟೋಟಲ್ 16 ಈ ಒಂದು ಅಧ್ಯಾಯಕ್ಕೆ ಅಂಕಗಳನ್ನು ನಿಗದಿಪಡಿಸಿದ್ದು ಟೋಟಲ್ ಇಲ್ಲಿ 16. ಈ ತರಹದ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನ ಅಂದ್ರೆ ಬ್ಲೂ ಪ್ರಿಂಟ್ ನೀಲನಕ್ಷೆಯನ್ನ ಈ ಬಾರಿ 2026 ಮತ್ತು 27ನೇ ಸಾಲಿನ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿದ್ದಾರೆ. ಏನು ವ್ಯತ್ಯಾಸ ಆಗಿದೆ ಅಂದ್ರೆ, ಒಂದು ಇಲ್ಲಿ ಏನಾಗಿದೆ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇದು ಅಪ್ಲೋಡ್ ಮಾಡಿರುವಂತದ್ದು, ಜೊತೆಗೆ ನೀಲನಕ್ಷೆ ಅಪ್ಲೋಡ್ ಮಾಡಿರುವಂಥದ್ದು. ಎರಡನ್ನೂ ಮ್ಯಾಚ್ ಮಾಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆ ಕಳೆದ ಬಾರಿಯ ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಂತಿದೆ. ಆದ್ರೆ ಈ ಬಾರಿ ಬ್ಲೂ ಪ್ರಿಂಟ್ ನಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ, 5 ಮತ್ತು 10 ಅಂಕದ ಪ್ರಶ್ನೆಗಳಲ್ಲಿ ಏನು ಬದಲಾವಣೆ ಆಗಿಲ್ಲ. ಯಾವ ಪಾಠದಿಂದ 5 ಅಂಕದ ಪ್ರಶ್ನೆ ಕಳೆದ ಬಾರಿ ಕೇಳಲಾಗಿತ್ತೋ ಈ ಬಾರಿಯೂ ಅದೇ ಪಾಠದಿಂದ 5 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ಪ್ರಶ್ನೆಯಿಂದ 10 ಅಂಕದ ಪ್ರಶ್ನೆಗಳನ್ನ ಕೇಳಲಾಗಿತ್ತೋ ಈ ಬಾರಿಯೂ ಕೂಡ ಅದೇ 10 ಅಂಕದ ಪ್ರಶ್ನೆಗಳನ್ನ ಅದೇ ಪಾಠದಿಂದ ಕೇಳಲಾಗುತ್ತೆ. ಆದ್ರೆ 1 ಮತ್ತು 2 ಅಂಕಗಳ ಪ್ರಶ್ನೆಗಳನ್ನ ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಮಾಡಿರುವಂತದ್ದು ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಆ ಎಲ್ಲಾ ಪ್ರಶ್ನೆಗಳನ್ನು ನೋಡಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ, ಬ್ಲೂ ಪ್ರಿಂಟ್ ಯಾವುದೋ ಇರಲಿ, ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತದ್ದು ಸಾಮಾನ್ಯವಾಗಿ 5 ಮತ್ತು 10 ಅಂಕಗಳು. ಉಳಿದಂತೆ 2 ಮತ್ತು 1 ಅಂಕದ ಪ್ರಶ್ನೆಗಳು ಪ್ರತಿ ಪಾಠದಿಂದ ನಾವು ನೋಡ್ತೀವಿ. ಇಲ್ಲಿ ನೋಡಿ, 1 ಅಂಕದ ಪ್ರಶ್ನೆಗಳಂತರೂ ನಾವು ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡ್ಲೇಬೇಕು. ಎಲ್ಲಾ ಪಾಠಗಳಿಗೆ ಇಲ್ಲಿ ಅದಕ್ಕೆ ವೇಟೇಜ್ ಅನ್ನ ನೀಡಲಾಗಿದೆ.
ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಏನ್ ಕಂಡು ಬರ್ತಾ ಇದೆ ಅಂದ್ರೆ ಮೊದಲ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ ಈ ಮೂರು ಅಧ್ಯಾಯಗಳಲ್ಲಿ ಮಾತ್ರ 2 ಅಂಕದ ಪ್ರಶ್ನೆಗಳಿಲ್ಲ. ಉಳಿದಂತೆ ಎಲ್ಲಾ ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡುವಂತದ್ದೇ ಆಗಿದೆ. ಹಾಗಾಗಿ ಇಲ್ಲಿ 2 ನಾವು ನೋಡೋದಿಲ್ಲ, ಇಲ್ಲಿ ಸ್ವಲ್ಪ ನೋಡಬೇಕು. ಬಹಳಷ್ಟು ಗೊಂದಲ ಅಥವಾ ಎಡೆ ಮಾಡಿಕೊಳ್ಳದೆ ಈ ಪ್ರಶ್ನೆ ಪತ್ರಿಕೆ ಅಥವಾ ಮಾಡೆಲ್ಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಪ್ರಶ್ನೆ ಕೋಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡಿದಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅವಧಿಗಳಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.